ಪ್ರಶ್ನೆ ಸಂಖ್ಯೆ 32. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಕೊಟ್ಟಂತಹ ಸಮೀಕರಣಗಳು ಯಾವ್ಯಾವಿದ್ದಾವೆ? ಮೊದಲನೇ ಸಮೀಕರಣ 2x + y = 8. ಎರಡನೇ ಸಮೀಕರಣ x - y = 1. ನಾವು ಈ ಜೋಡಿಯನ್ನು ಬಿಡಿಸಬೇಕಾಗಿದೆ. ಅಂದರೆ x ಮತ್ತು y ಬೆಲೆಯನ್ನು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಮೊದಲಿಗೆ ನಾವು ಆ ಸಮೀಕರಣಗಳನ್ನು ಬರ್ಕೊಳ್ಳೋಣ. ಮೊದಲನೇ ಸಮೀಕರಣ 2x + y = 8, x - y = 1. ಮೊದಲನೇ ಸಮೀಕರಣವನ್ನು 1 ಅಂತ ಬರೆಯೋಣ. ಎರಡನೇ ಸಮೀಕರಣವನ್ನು 2 ಅಂತ ಬರೆಯೋಣ. ಈ ಸಮೀಕರಣಗಳ ಜೋಡಿಯನ್ನು ನಾವು ವರ್ಜಿಸುವ ವಿಧಾನದಿಂದ ಮಾಡಬೇಕು. ಅಂದರೆ ಯಾವುದಾದರೂ ಒಂದು ಚರಾಕ್ಷರವನ್ನು ನಾವು ವರ್ಜಿಸಬೇಕು, ಕ್ಯಾನ್ಸಲ್ ಮಾಡಬೇಕು. ಯಾವ ಚರಾಕ್ಷರವನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೋದು? ಮೊದಲಿಗೆ ಎಕ್ಸನ್ನು ಗಮನಿಸೋಣ. ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 2 ಇದೆ ಮತ್ತು ಎರಡನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 1 ಇದೆ. ಇಲ್ಲಿ ಸಹಗುಣಕಗಳು ಬೇರೆ ಬೇರೆ ಆಗಿರೋದ್ರಿಂದ ನಾವು ಎಕ್ಸನ್ನು ವರ್ಜಿಸೋದಕ್ಕೆ ಸುಲಭ ಆಗಲ್ಲ. ವೈಯನ್ನು ಗಮನಿಸೋಣ. ವೈ ಮೊದಲನೇ ಸಮೀಕರಣದಲ್ಲಿ ವೈನ ಸಹಗುಣಕ 1 ಇದೆ. ಎರಡನೇ ಸಮೀಕರಣದಲ್ಲಿ ವೈನ ಸಹಗುಣಕ ಕೂಡ 1 ಇದೆ. ಮೊದಲನೇ ಸಮೀಕರಣದಲ್ಲಿ +1y, ಎರಡನೇ ಸಮೀಕರಣದಲ್ಲಿ -1y ಇದೆ. ನಾವು ವೈಯನ್ನು ಸುಲಭವಾಗಿ ವರ್ಜಿಸಬಹುದು. ಯಾಕೆ ಅಂತಂದರೆ ಸಹಗುಣಕಗಳು ಸಂಖ್ಯೆಯಲ್ಲಿ ಒಂದೇ ಆಗಿವೆ. ಸಹಗುಣಕಗಳ ಸಂಖ್ಯೆಯಲ್ಲಿ ಒಂದೇ ಆಗಿದೆ. ಒಂದೇ ಸಹಗುಣಕವನ್ನು ಹೊಂದಿದ್ದಾರೆ. ಚಿಹ್ನೆಯನ್ನು ಆಮೇಲೆ ನೋಡೋಣ. 1 1 ಬಂದಿದೆ. ಇಲ್ಲಿ 1y, ಇಲ್ಲೂ ಕೂಡ 1y. ನಾವು ವೈಯನ್ನು ಸುಲಭವಾಗಿ ಕ್ಯಾನ್ಸಲ್ ಮಾಡ್ಬೋದು. ಯಾವ ಕ್ರಿಯೆಯ ಮೂಲಕ ಅನ್ನೋದನ್ನು ನಾವು ಇಲ್ಲಿ ಬೇರೆ ಬೇರೆ ಚಿಹ್ನೆ ಇದೆಯೋ ಒಂದೇ ಚಿಹ್ನೆ ಇದೆಯೋ ನೋಡಬೇಕು. ಪ್ಲಸ್ ಮತ್ತು ಮೈನಸ್ ಇದೆ. ಒಂದನೇ ಸಮೀಕರಣದಲ್ಲಿ ವೈನ ಸಹಗುಣಕ +1, ಎರಡನೇ ಸಮೀಕರಣದಲ್ಲಿ ವೈನ ಸಹಗುಣಕ -1. ಪ್ಲಸ್ ಮತ್ತು ಮೈನಸ್ ಬೇರೆ ಬೇರೆ ಚಿಹ್ನೆಗಳಿದ್ದಾವೆ. ಅಂದರೆ ನಾವೇನು ಮಾಡಬೇಕು? 1 + 2 ಮಾಡಲಾಗಿ. ಒಂದೇ ಚಿಹ್ನೆ ಬಂದಾಗ 1 - 2 ಮಾಡಬೇಕು. ಬೇರೆ ಬೇರೆ ಚಿಹ್ನೆ ಬಂದಾಗ 1 + 2 ಮಾಡಬೇಕು. 1 + 2 ಮಾಡಲಾಗಿ. 1 + 2 ಮಾಡಿದಾಗ +1y -1y ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x + 1x ಕೂಡಿಸಿದ್ರೆ ಏನಾಗುತ್ತೆ? 3x ಆಗುತ್ತೆ. ಈಕ್ವಲ್ಸ್ 8 ಮತ್ತು 1 ಕೂಡಿಸಿದರೆ 9 ಆಗುತ್ತೆ. 8 + 1 9. ಇಲ್ಲಿ 3x = 9 ಬಂತು. x ಏನಾಗುತ್ತೆ? x = 9/3 ಭಾಗಾಕಾರ ರೂಪದಲ್ಲಿ ಬಲಭಾಗಕ್ಕೆ ಬರುತ್ತೆ. 3 1 3 3 ಏನು ಬಂತು? x = 3. x = 3. ನಮಗೆ ಒಂದು ಚರಾಕ್ಷರ ಎಕ್ಸ್ನ ಬೆಲೆ ದೊರಕಿದೆ. ಈಗ ಇನ್ನೊಂದು ಚರಾಕ್ಷರ ವೈನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಅದಕ್ಕೆ ನಾವೇನು ಮಾಡಬೇಕು? x = 3 ಯಾವುದಾದರೂ ಒಂದು ಸಮೀಕರಣದಲ್ಲಿ ಆದೇಶಿಸಬೇಕಾಗಿದೆ. ನಾವು ಮೊದಲನೇ ಸಮೀಕರಣವನ್ನೇ ಬರ್ಕೊಳ್ಳೋಣ. x = 3 ಒಂದನೇ ಸಮೀಕರಣದಲ್ಲಿ ಹಾಕಲಾಗಿ ಅಥವಾ ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ. ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ. ಅಂದರೆ ಒಂದನೇ ಸಮೀಕರಣವನ್ನು ಮೊದಲಿಗೆ ಬರ್ಕೊಳ್ಳೋಣ. ಒಂದನೇ ಸಮೀಕರಣ ಯಾವುದು? 2x + y = 8. 2x + y = 8. ಇಲ್ಲಿ ನಮಗೆ ಎಕ್ಸ್ನ ಬೆಲೆ 3 ದೊರಕಿದೆ. ಅದನ್ನು ನಾವು ಇಲ್ಲಿ ಹಾಕೋಣ. 2 ಹಾಗೆ ಬರೆಯೋಣ. 2x ಅಂದರೆ 2 × x ಅಂದರೆ 2 × 3. ಹಾಗೆ +y ಹಾಗೆ ಬರೆಯೋಣ. +y = ಎಷ್ಟು? 8. 2 3 2 3 ಎಷ್ಟು? 6. 6 + y = ಏನಾಯಿತು? 8. 6
ಪ್ಲಸ್ ಈ ವೈ ಎಲ್ಲ ಹಾಗೆ ಬಂದಿದೆ = ಏನು 8. ಈಗ y = ಈ 8ಅನ್ನು ಬರೆಯೋಣ ಮತ್ತು ಈ ಕಡೆ ಇರುವಂಥ 6ಅನ್ನು ಬಲಭಾಗಕ್ಕೆ ತಂದರೆ ಏನಾಗುತ್ತೆ -6 ಆಯಿತು. y = 8 - 6 ಆಯಿತು. y = 8 - 6 ಅಂದರೆ y = 8 - 6 ಅಂದರೆ ಎಷ್ಟು 2. ಇಲ್ಲಿ x = 3, ಇಲ್ಲಿ y = 2 ದೊರಕಿದೆ. ಅದಕ್ಕೆ ನಾವೇನು ಬರೆಯೋಣ, ಆದ್ದರಿಂದ x = 3 y = 2. ಇಲ್ಲಿ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆ ನಮಗೆ ದೊರಕದ ಹಾಗಾಯಿತು. ಅಂದರೆ ನಾವು ಈ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದ ಹಾಗಾಯಿತು. ಈಗ ನೀವು ವೆರಿಫೈ ಮಾಡ್ಬೋದು, ನೀವು ಕಂಡುಹಿಡಿದಂತಹ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆಗಳು ಸರಿಯಾಗಿದ್ದಾವೆ ಹೇಗೆ. ಇಲ್ಲಿ 2x ಇದೆ, 2x ಅಂದರೆ 2 3 6 ಆಗುತ್ತೆ. ವೈನ ಬೆಲೆ 2 ಇದೆ, 6 + 2 ಎಷ್ಟಾಯಿತು 8. ಇಲ್ಲಿ ಎಕ್ಸ್ನ ಬೆಲೆ 3, ವೈನ ಬೆಲೆ 2, 3 - 2 ಅಂತಂದರೆ 1 ಆಯಿತು. ಕಂಡು ಹಿಡಿದಿರುವಂತಹ ಬೆಲೆಗಳು ಇಲ್ಲಿ ಸರಿದೂಗಿದ್ದಾವೆ. ಎಡಭಾಗ ಮತ್ತು ಬಲಭಾಗಗಳು ಸಮ ಇರೋದರಿಂದ ನಾವು ಕಂಡು ಹಿಡಿದಿರೋ ಎಕ್ಸ್ ಮತ್ತು ವೈನ ಬೆಲೆಗಳು ತಾಳೆಯಾಗಿವೆ, ಅಂದರೆ ಸರಿಯಾಗಿವೆ ಅಂತ ಅರ್ಥ.